ಕೈಗೆ ಕಟ್ಕೋಬಹುದು. ತಲೆನೋವು ಇತ್ತಾ ಹಣೆಗೆ ಕಟ್ಕೋಬಹುದು. ಶುಗರ್ ಇದೆನಾ ಬಲಗಡೆ ರೆಟ್ಟೆ ಕಟ್ಕೋಬಹುದು. BP ಇದೆನಾ ಎಡಗಡೆ ರೆಟ್ಟೆ ಕಟ್ಕೋಬಹುದು. ಕಿಡ್ನಿ ಸ್ಟೋನ್ಸ್ ಇದನ್ನ ಹೊಟ್ಟೆ ಕಟ್ಕೋಬಹುದು. ಆಲ್ ಇನ್ ಒನ್ ತರ ಆಲ್ ಇನ್ ಒನ್ ಮೇಡಮ್. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಹಾರ್ಟ್ ಹೋಲ್ಗೆ, ಹಾರ್ಟ್ ಬ್ಲಾಕೇಜಸ್ಗೆ, ಮೆದುಳಿಗೆ, ಇಸ್ಕೆಮಿಕ್ ಸ್ಟ್ರೋಕ್, ಹೆಮರಾಜಿಕ್ ಸ್ಟ್ರೋಕ್ಸ್ಗೆ, ಅದಾದ್ಮೇಲೆ ವೆರಿಕೋಸ್ ವೆನ್ಸ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡ್ರಿಂಕಿಂಗ್ ವಾಟರ್ಗೆ ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಇದನ್ನ ಕಟ್ಟೋದ್ರಿಂದ O3 ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ವಾಟರ್ ಬಾಟಲ್ ಗೆ ಕಟ್ಟಬೇಕು. ಎಲ್ಲರೂ ನಾನು ತುಂಬಾ ಜನನ ಅಫಿಷಿಯಲ್ ಎಲ್ಲ ಈ ತರ ಕಟ್ಕೊಂಡಿರ್ತಾರೆ. ITBT ವರ್ಕ್ ಮಾಡ್ತಾ ಇರ್ತಾರೆ ಮೇಡಮ್. ಕೂತ ಜಾಗದಲ್ಲೇ ಕೂತ್ಕೊಂಡಿರ್ತಾರೆ, ವಾಕ್ ಮಾಡಲ್ಲ, ಅದಾದ್ಮೇಲೆ ರನ್ನಿಂಗ್ ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ. ಆ ತರದವ್ರು ಇದನ್ನ ಜಸ್ಟ್ ಈ ಒಂದು ಬಾಟ್ಲಿಗೆ ಕಟ್ಕೊಳ್ಳೋದ್ರಿಂದ ವಾತ ಪಿತ್ತ ಕಫ ತ್ರಿದೋಷಗಳು ನಿವಾರಣೆ ಆಗುತ್ತೆ. ವಿತ್ ಇದ್ರಲ್ಲಿ ಮ್ಯಾಗ್ನೆಟ್ಸ್ ಇರೋದ್ರಿಂದ ನಿದ್ದೆ ವಿತಿನ್ 5 ಮಿನಿಟ್ಸ್ ಬರುತ್ತೆ. ಮೊಬೈಲ್ ಯೂಸ್ ಕಮ್ಮಿ ಆಗುತ್ತೆ. ಓಕೆ 2 ವರ್ಷದವ್ರ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಕರ ತನಕ ಇದನ್ನ ಬಳಸಬಹುದು. 6 ಫೀಟ್ ಉದ್ದ ಇರುತ್ತೆ, 3 ಫೀಟ್ ಅಗಲ ಇರುತ್ತೆ. ಆರಾಮಾಗಿದ್ರ ಮೇಲೆ ಮಲ್ಕೊಳ್ಳುವಂಥದ್ದು. 5,000 ವರ್ಷದ ಟೆಕ್ನಾಲಜಿ ಮೇಡಮ್ ಇದು. ಇದರಲ್ಲಿ ನೋಡಿ ಮೇಡಮ್, ಇದು ಒಂದು ಬೆಡ್ ಬರುತ್ತೆ, ಒಂದು ಪಿಲ್ಲೋ ಬರುತ್ತೆ, ಒಂದು ಹ್ಯಾಂಡ್ ಬೆಡ್ ಬರುತ್ತೆ, ಒಂದು ವಾಟರ್ ಪ್ಯಾಡ್ ಬರುತ್ತೆ, 4 ಐಟಮ್ಸ್ ಬರುತ್ತೆ. ಸುಮ್ಮನೆ ಕೈ ನಮ್ನೆಸ್ ಇದೆ, ಕಾಲ್ ನಮ್ನೆಸ್ ಇದೆ, BP ಇದೆ ನನಗೆ ಅಂತ ಅನ್ನೋರಿಗೆ ಮುಂದೆ ಯಾವತ್ತಾದ್ರೂ ಆ ಸಮಸ್ಯೆ ಬಂದೇ ಬರುತ್ತೆ. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದು ಬರದೇ ರೀತಿ ಕಾಪಾಡ್ಕೋಬೇಕು ಅಂದ್ರೆ ಇದನ್ನ ಬಳಸ್ತೀವಿ. ಇವಾಗ ಆಲ್ರೆಡಿ ಪೇಷಂಟ್ ಎಲ್ಲ ಬಂದಿದ್ದಾರೆ. ಹೌದು ಮೇಡಮ್, ತಗೊಳ್ತಾ ಇರ್ತಾರೆ ಐಟಮ್ಸ್ ನ. ಅಂದ್ರೆ ಇಲ್ಲಿ ಇದನ್ನ 5 ml ಬೆಳಗ್ಗೆ 5 ml ಸಂಜೆ ಬಿಸಿನೀರಲ್ಲಿ ಹಾಕೋದು. ಸರಿನಾ? 15 ml ಬೆಳಗ್ಗೆ 15 ml ಸಂಜೆ. ಮಿನಿಸ್ಟರ್ ಅವ್ರ ಕಡೆಯಿಂದ ಸಿಕ್ಕಿರೋದು, ದಿನೇಶ್ ಗುಂಡೂರಾವ್ ಅವರು ಇದಾರಲ್ಲ ಅವ್ರ ಕಡೆಯಿಂದ ನಮಗೆ ಸಿಕ್ಕಿರೋದು. ತುಂಬಾ ಅದಕ್ಕೆ ನಾವು ಕೃತಜ್ಞತೆ ಇದೆ ನಮ್ಮ ಸಂಸ್ಥೆಯಿಂದ. ಆದ್ಮೇಲೆ ನಾನಿವತ್ತು ನಿಮ್ಮನ್ನ ಒಂದು ಆರೋಗ್ಯ ಕೇಂದ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿರುವಂತಹ ಹೆಲ್ತ್ ಸೆಂಟರ್ಗೆ ನಾನು ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವರು ತುಂಬಾ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಮದ್ದಿದೆ. ಬನ್ನಿ ಅವ್ರ ಆಫೀಸ್ ನೋಡೋದ್ರ ಜೊತೆಗೆ ಇವತ್ತಕ್ಕೆ ಇದನ್ನ 5 ml ಬೆಳಗ್ಗೆ 5 ml ಸಂಜೆ ಬಿಸಿನೀರಲ್ಲಿ ಹಾಕೋದು. ಸರಿನಾ? 15 ml ಬೆಳಗ್ಗೆ 15 ml ಸಂಜೆ. ಏನು ಇನ್ಫಾರ್ಮೇಷನ್ ಕಾಲ್ ಮಾಡಿ. ಕಳೆಸಲ ಬಂದಾಗ ಕೆಲವೊಂದು ಅವಾರ್ಡ್ಗಳು ನೋಡಿದೆ. ಈ ಸಲ ಎಂಟ್ರಿ ಕೊಟ್ಟ ತಕ್ಷಣ ಹೊಸ ಅವಾರ್ಡ್ ಸಿಕ್ಕಿದೆ. ಎನಿವೆ ಕಂಗ್ರಾಚುಲೇಷನ್. ಯಾವಾಗ ಬಂದಿದ್ದು ಮಣಿಕಂಠ ಸರ್? ಮೇಡಮ್ ಇದು ಒಂದು ಫ್ಯೂ ಡೇಸ್ ಬಿಫೋರ್ ಬಂದಿದ್ದು. ಬೆಂಗಳೂರಲ್ಲಿ ಬಿಗ್ FM ಅವ್ರು ನಡೆಸ್ಕೊಡ್ತಾ ಇರ್ತಕ್ಕಂಥ 92.7 ಬಿಗ್ FM ಇದೆ ಅಲ್ವಾ, ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥ ಬಿಗ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ ಇದು. ಈ ಅವಾರ್ಡ್ ನಮಗೆ ಆನರಬಲ್ ಹೆಲ್ತ್ ಮಿನಿಸ್ಟರ್ ಅವ್ರ ಕಡೆಯಿಂದ ಸಿಕ್ಕಿರೋದು. ದಿನೇಶ್ ಗುಂಡೂರಾವ್ ಅವರು ಇದಾರಲ್ಲ ಅವ್ರ ಕಡೆಯಿಂದ ನಮಗೆ ಸಿಕ್ಕಿರೋದು. ತುಂಬ ಅದಕ್ಕೆ ನಾವು ಕೃತಜ್ಞತೆ ಇದೆ ನಮ್ಮ ಸಂಸ್ಥೆಯಿಂದ. ಏನಂತಂದರೆ ಆಯುರ್ವೇದ ಕ್ಷೇತ್ರದಲ್ಲಿ ಇವತ್ತು ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಆರೋಗ್ಯ ಅಷ್ಟೇ ಅಲ್ಲ, ಈಗ ನಿಮಗೆ ತುಂಬ ಒಳ್ಳೆ ಆರೋಗ್ಯ ಸಿಗುತ್ತೆ, ಒಂದು 10 ಲಕ್ಷ ಖರ್ಚಾಗುತ್ತೆ ಅಂದರೆ ಅದು ಒಳ್ಳೇದಲ್ಲ. ಅರ್ಥ ಆಯ್ತಾ? ಆರಾಮಾಗಿರ್ಬೋದು ನಾವು, ಬಟ್ ನಮ್ಮ ಜೇಬೆಲ್ಲ ಖಾಲಿಯಾಗಿ ಸಾಲ ಮಾಡ್ಕೊಂಡು ಆರೋಗ್ಯವಾಗಿರೋದಲ್ಲ. ಸೊ ಅಂಥ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಜನಕ್ಕೆ ರೀಚ್ ಆಗ್ತಾ ಇರೋವಂಥ ಲೀಡಿಂಗ್ ಸಂಸ್ಥೆ ನಮ್ಮದು ಅಂತ ಹೇಳಿ ಅವ್ರು ನಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಲೆನ್ಸ್ ಇನ್ ಆಯುರ್ವೇದಿಕ್ ವೆಲ್ನೆಸ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಕೊಟ್ಟಿದ್ದಾರೆ. ಸೊ ಖುಷಿ ಆಯ್ತು ಮೇಡಮ್, ನಮಗೂ ಖುಷಿ ಆಯ್ತು ಸರ್ ಎಲ್ಲ ಕೇಳಿ. ಯಾಕೆಂದ್ರೆ ನಿಮ್ಮ ಜನರಿಗೆ ಒಂದು ರೀತಿಯಾಗಿ ಆರೋಗ್ಯಯುಕ್ತವಾದಂಥ ಮಾಹಿತಿನ ನೀಡಬೇಕು, ಆರೋಗ್ಯ ಸಮಸ್ಯೆಗಳಿಗೆ ಒಂದು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಕಾರ್ಯಕ್ರಮಗಳೆಲ್ಲ, ನಿಮ್ಮ ಪ್ರಾಡಕ್ಟ್ ಎಲ್ಲ ಸಿಟಿಯಿಂದ ಹಳ್ಳಿಯ ಮೂಲೆ ಮೂಲೆಗೂ ತಲುಪ್ತಾ ಇದೆ ಅಂತ ಹೇಳಿದಾಗ ಇದಕ್ಕಿಂತ ಇನ್ನೇನ್ ಬೇಕು? ಒಂದು ಪ್ರಶಸ್ತಿಲಿ ನಿಮ್ಮನ್ನ ಅವರು ನನಗೆ ಗುರುತಿಸಿದ್ರು, ನಿಮ್ಮ ಚಾನಲ್ನ ಗುರುತಿಸಿದ್ರು. ಓಕೆ, ಅಲ್ಲಿ ಆರೋಗ್ಯ ಸಚಿವರು. ನಾನು ಅಲ್ಲಿ ಮಾತಾಡ್ತಾ ಅವಾರ್ಡ್ ತಗೊಳ್ಳುವಾಗ ಅವ್ರು ನನಗೆ ಮೊನ್ನೆ ನಿಂದು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಅಂತ ಅಂದರು. ಖುಷಿ ಆಯ್ತು ನನಗೆ. ಅಂದರೆ ಎಲ್ಲಿ ನೋಡಿದ್ರಿ ಸರ್ ಏನಂತಂದೆ. ಹಿಂಗೆ ನೋಡಿದೆ, ನಮ್ಮ MLAಗಳಿಗೆ ತುಂಬ ಜನಕ್ಕೆ ಸಮಸ್ಯೆ ಇದೆ ಈ ಥರದ್ದು, ನಾನು ಹೇಳ್ತೀನಿ ಅಂತ ಅಂದರು. ಖುಷಿ ಆಯ್ತು ನನಗೆ. ಏನಂದರೆ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಮೇಡಮ್. ನಾವೆಲ್ಲೋ ಹುಟ್ಟಿರೋರು, ಎಲ್ಲೋ ಬೆಳೀತಾ ಇರೋರು, ಎಲ್ಲೋ ಬೆಳೆದು ನಿಂತ್ಕೊಳ್ತಾ ಇರೋರು. ಸೊ ನಮ್ಮನ್ನು ಈ ಏನಂದರೆ ನಾವು ಕೆಲವೊಬ್ಬರ ಹತ್ರ ಹೋಗ್ತೀವಿ ಅಂತಲೂ ಕನಸು ಇರಲ್ಲ ನಮಗೆ. ಓಕೆ, ಇವತ್ತು ನಮಗೇನಂತಂದರೆ ಒಂದು ಸಾರ್ಥಕತೆ ಕ್ಷಣಗಳು ಬಿಲ್ಡ್ ಆಗ್ತಾ ಇದ್ದಾವೆ ಒಳಗಡೆ. ಒಂಥರ ಏನೋ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ, ಖುಷಿ ಆಗ್ತಾ ಇದ್ದೀವಿ. ಈ ಥರದ್ದೆಲ್ಲ ಆಗ್ಲಿಕ್ಕೆ ಕಾರಣಗಳೇನೆಂದರೆ ನಿಮ್ಮಂಥ ಕೆಲವೊಂದಿಷ್ಟು ಮೀಡಿಯಾಗಳು. ಅಂದರೆ ನಾನು ಹೇಳ್ತಾ ಇರೋದು ನಿಮ್ದು ಒಂದೇ ಅಂತ ಅಲ್ಲ, ಸ್ವಲ್ಪ ಮೀಡಿಯಾಗಳಲ್ಲಿ ನಮ್ಮದು ಒಂದು ಸ್ವಲ್ಪ ಬಂದಿದೆ. ತುಂಬ ಜನ ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಬಂದು ಇಲ್ಲಿ ವಿಡಿಯೋ ಎಲ್ಲ ಮಾಡಿದ್ದಾರೆ. ಬಟ್ ನನಗೇನಂದರೆ ನಮ್ಮ ಒಂದು ಡಿಜಿಟಲ್ ಮಾಧ್ಯಮನ ಅವ್ರು ಗುರುತಿಸಿದ್ರು ಅನ್ನೋದೊಂದು ಖುಷಿ. ಓಕೆ, ನಮಗೂ ಖುಷಿ ಆಯ್ತು ಸರ್. ಯಾಕೆಂದರೆ ಮಾಧ್ಯಮಗಳು ಹೆಂಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ನಿಮ್ಮಲ್ಲಿರೋ ವಿಷಯಗಳನ್ನ ಮಾಧ್ಯಮದ ಒಂದು ಜನಕ್ಕೆ ತಲುಪಿಸುವಂತ ಮಾಡ್ತೀವಿ ಅಷ್ಟೇ. ಹಾಗಾಗಿ ಸರ್, ಇವತ್ತು ನಾನು ಏನಾದರೂ ನಿಮ್ಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ಯಾವುದಾದ್ರೂ ಒಂದು ಬೆಡ್ ಏನಾದರೂ ಇದೆಯಾ? ಆ ಥರ ವ್ಯವಸ್ಥೆ ಇದೆಯಾ? ಹೌದು ಮೇಡಮ್, ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಬೆಡ್ ಅಂತ ಬರುತ್ತೆ.
ಅಯಸ್ಕಾಂತ ಚಿಕಿತ್ಸೆ ಅಂತ ಹಿಂಗೆ ಸರ್ ಎಲ್ಲಿ ಸರ್ ಅದು ತೋರಿಸ್ತೀನಿ ಮೇಡಮ್ ನಾನು ನಿಮಗೆ. ಇಲ್ಲೇ ಇದೆ, ಬೆಡ್ ಕೊಡು. ಅಯಸ್ಕಾಂತ ಚಿಕಿತ್ಸೆ ಅಂತ ಮೇಡಮ್ ಇದು. ಈಗ ನೀವು ಹಿಂದಿನ ಕಾಲದಲ್ಲಿ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಹಿಂದಿನ ಕಾಲದಲ್ಲಿ ಮೇಡಮ್ ನಾವೇನು ಮಾಡ್ತಾ ಇದ್ವಿ ಅಂದರೆ ನೆಲದ ಮೇಲೆ ಮಲಗ್ತಾ ಇದ್ವಿ ಚಾಪೆ ಹಾಸ್ಕೊಂಡು. ಆಮೇಲೆ ಬಿಲ್ಡಿಂಗ್ಗಳನ್ನ ಕಬ್ಬಣ ಹಾಕಿ ಕಟ್ತಾ ಇರಲಿಲ್ಲ. ಭೂಮಿಗೂ ನಮಗೂ ಗುರುತ್ವಾಕರ್ಷಣ ಬಲ ಟಚ್ಚಲ್ಲೇ ಇದ್ವಿ, ಅರ್ತ್ ಪವರ್ ಅಂತ ಹೇಳ್ತೀವಿ. ಈ ನಮ್ಮ ದೇಹ ಸೃಷ್ಟಿಯಾಗಿರೋದು 5 ಎಲಿಮೆಂಟ್ಸಿಂದ ಅಲ್ವಾ. ಸೊ ಎಲ್ಲದೂ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಭೂಮಿ ಅಂತಂದ್ರೆ ಏನು, ಗುರುತ್ವಾಕರ್ಷಣ ಬಲ ಅಂತ. ಇವತ್ತು ನಮ್ಮ ನಾವು ನಿಂತ್ಕೊಂಡಿದ್ದೀವಿ, ಓಡಾಡ್ತಾ ಇದ್ದೀವಿ, ಆರಾಮಾಗಿ ಮಾತಾಡ್ತೀವಿ, ಸ್ಟೇಬಲ್ ಇದೆ, ನಮಗೆ ನಮ್ಮ ದೇಹಕ್ಕೆ ಎಲ್ಲ ಚೆನ್ನಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಏನಂದರೆ ಗುರುತ್ವಾಕರ್ಷಣ ಬಲ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ಅಲ್ವಾ. ಸೊ ಆ ಒಂದು ಗುರುತ್ವಾಕರ್ಷಣ ಬಲನೇ ಬಳಸ್ಬಿಟ್ಟು ಆರೋಗ್ಯದಲ್ಲಿ ಏನಾದರೂ ಚೇಂಜಸ್ ತರ್ಬೋದು ಅಂದಾಗ 5,000 ವರ್ಷದ ಟೆಕ್ನಾಲಜಿ ಮೇಡಮ್ ಇದು. ಇದ್ರ ಬಗ್ಗೆ ತುಂಬಾ ಬುಕ್ಸ್ಗಳಿದಾವೆ. ಇಲ್ಲೊಂದು ಬುಕ್ ಇದೆ ನೋಡಿ, ಇದೊಂದು ಬುಕ್ ಇದೆ ಮ್ಯಾಗ್ನೆಟೋ ಥೆರಪಿ ಅಂತ ಹೇಳಿ. ಓಕೆ, ಸೆಲ್ಫ್ ಹೆಲ್ಪ್ ಬುಕ್ ಅಂತ ಇದು. ಓಕೆ, 1,00,000 ಕಾಪಿಗಳು ಆಲ್ರೆಡಿ ಸೋಲ್ಡ್ ಆಗಿದೆ. ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಮ್ಯಾಗ್ನೆಟಿಕ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕು ಪ್ರತಿಯೊಂದು ಇದೆ. ಮ್ಯಾಗ್ನೆಟಿಕ್ ಥೆರಪಿ ಇಲ್ಲಿದೆ, ಕಾಲಲ್ಲಿ ಯಾವ ರೀತಿ ಬಳಸಬೇಕು, ಸೊಂಟಕ್ಕೆ ಯಾವ ರೀತಿ ಬಳಸಬೇಕು, ಪ್ರತಿಯೊಂದು ಗೈಡೆನ್ಸ್ ಇದೆ ಕಂಪ್ಲೀಟ್ ಆಗಿ. ಹೊಟ್ಟೆಗೆ ಯಾವ ರೀತಿ ಬಳಸಬೇಕು, ಬಾಟಲ್ ಇದನ್ನ ನೆನ್ಪಿಟ್ಕೊಳ್ರಿ ಮೇಡಮ್, ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಇದು ವಾಟರ್ ಬಾಟಲ್ ಮೇಲೆ ಕೆಳಗಡೆ ಮ್ಯಾಗ್ನೆಟ್ ಇಟ್ಟಿರೋದು. ಯಾಕೆ ಇಟ್ಟಿದ್ದಾರೆ ಅಂತ ಅದನ್ನು ಹೇಳ್ಬಿಡ್ತೀನಿ. ನೀರು H2O1 ಅಂತ ಹೇಳ್ತೀವಿ, ಹೈಡ್ರೋಜನ್ ಟು ಆಕ್ಸಿಜನ್ 1 ಅಂತ. ಆಕ್ಸಿಜನ್ ಮ್ಯಾಗ್ನೆಟ್ಗೆ ಇದಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಇದರಲ್ಲಿ O3 ವಾಟರ್ ಕನ್ವರ್ಟ್ ಆಗುತ್ತೆ. ನೀರಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ನ 3 ಪಟ್ಟು ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ನೀರು, ಈ ಮ್ಯಾಗ್ನೆಟ್. ನೋಡಿ, ಮಂಡಿ ಮತ್ತು ಭುಜ, ಮಂಡಿಗೆ. ಓಕೆ, ನೀ ಪೇನ್ಗಳಿದ್ರೆ ನಾನು ಈ ಬುಕ್ನ ನಿಮಗೆ ಕೊಡ್ತೀನಿ ಮೇಡಮ್. ಒಂದ್ಸತಿ ಯಾವ್ಯಾವುದೋ ಬುಕ್ ಓದ್ತೀರಾ ನೀವು, ಇದನ್ನೊಂದ್ಸತಿ ನೀವು ಓದಬೇಕು. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಮೇಡಮ್. ನೀವು ಆರಾಮಾಗಿರ್ಲಿಕ್ಕೆ ಭೂಮಿ ಎಷ್ಟು ಉಪಯೋಗ ಅಂತ ಹೇಳಿ ನಿಮಗಿದೆ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಹಾಂ ಮೇಡಮ್, ಇವಾಗ ನಮ್ಮ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ನಾನು ಹೇಳ್ತೀನಿ. ಈಗ ನಾನು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈಗ ನಾನು ನಿಮಗೆಲ್ಲ ಹೇಳಿದೆ. ಆಮೇಲೆ ಇದರಲ್ಲಿ ಬಳಸಿರೋ ಮ್ಯಾಗ್ನೆಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತ ಮೇಡಮ್ ಇದ್ರ ಹೆಸರು. ಓಕೆ, ಈಗ ಮ್ಯಾಗ್ನೆಟಲ್ಲಿ 3 ಥರ. ಒಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್, ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್, ಇನ್ನೊಂದು ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತ. ಅಂದರೆ ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತಂದ್ರೆ ಏನು, ಬಯೋ ಮ್ಯಾಗ್ನೆಟ್ ಅಂತ. ನೋಡ್ತಾ ಇರ್ಬೋದು ನೀವು, ಬೆಡ್ ಈ ಥರ ಪ್ಯಾಕ್ ಆಗಿರುತ್ತೆ. ಹೌದು ಮೇಡಮ್, ಈ ಥರ ಪ್ಯಾಕ್ ಆಗಿರುತ್ತೆ. ಓಪನ್ ಮಾಡಿದಾಗ ಫಸ್ಟ್ ನಿಮಗೆ ಸಿಗುವಂಥದ್ದು ಒಂದು ವಾಟರ್ ಪ್ಯಾಡ್ ಮತ್ತು ಹ್ಯಾಂಡ್ ಬೆಲ್ಟ್ ಅಂತ ಸಿಗುತ್ತೆ. ಎರಡನೇದು ನಿಮಗೆ ಇದ್ರ ಬಗ್ಗೆ ಏನಂತಂದ್ರೆ ಇನ್ಫಾರ್ಮೇಷನ್ಸ್ ಇದೆ, ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ. ಇಲ್ಲಿ ನೋಡಿ, ಗರ್ಭಿಣಿ ಹೆಣ್ಮಕ್ಳು ಯೂಸ್ ಮಾಡಬಾರ್ದು ಅಂತ ಇದೆ. ಎಲ್ಲಿ ಅಂದರೆ ಇಲ್ಲಿದೆ, ತೋರಿಸ್ತೀನಿ ನಾನು. ಗರ್ಭಿಣಿ ಹೆಣ್ಮಕ್ಳು ಯೂಸ್ ಮಾಡಬಾರ್ದು, ಹಾರ್ಟಲ್ಲಿ ಫೇಸ್ ಮೇಕರ್ ಹಾಕಿರೋರು ಯೂಸ್ ಮಾಡಬಾರ್ದು, ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋದು ಯೂಸ್ ಮಾಡಬಾರ್ದು. ಆಮೇಲೆ ಇದ್ರ ಮೇಲೆ ಮೊಬೈಲ್ ಇಟ್ಟರೆ ಅಂದರೆ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಹೌದು ಮೇಡಮ್, ಇಲ್ಲಿ ನೋಡಿ, ಇಷ್ಟು ಕಾಯಿಲೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಥೈರಾಯ್ಡು, ಯೂರಿನರಿ ಡಿಸೀಸಸ್ಸು, ಅದಾದಮೇಲೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ಗಳು, ಪೂರ್ ಬ್ಲಡ್ ಸರ್ಕ್ಯುಲೇಷನ್ನು. ಮೊದಲನೇ ಬ್ಲಡ್ ಸರ್ಕ್ಯುಲೇಷನ್, ಎಲ್ಲ ರೋಗಗಳಿಗೆ ಮೂಲ ಬುನಾದಿ ಬ್ಲಡ್ ಸರ್ಕ್ಯುಲೇಷನ್. ಸೊ ಅದಾದಮೇಲೆ ಸ್ಟ್ರೆಂತು, ಅದಾದಮೇಲೆ ಇಲ್ಲಿ ನೋಡಿ ಡಯಾಬಿಟೀಸು, ಶುಗರು, BP, ಅಸ್ತಮಾ, ಏಡ್ಸು, ಎಲ್ಲದಕ್ಕೂ ಕೂಡ ಇದೇನಂತಂದರೆ ಇಲ್ಲಿ ನೋಡಿ ಬಾಡಿ ಸ್ವೆಲ್ಲಿಂಗ್ ಆಗ್ತಕ್ಕಂಥದ್ದು. ಹೌದು, HIV ಕೂಡ ಇದರಲ್ಲಿದೆ. ಅದಾದಮೇಲೆ ತಲೆನೋವು, ಮೈಗ್ರೀನು, ಸೋರಿಯಾಸಿಸ್ಸು, ಕಣ್ಣು ರೆಡ್ ಆಗೋವಂಥ ಐ ಪ್ರಾಬ್ಲಮ್ಸ್ಗಳು. ಆಮೇಲೆ ಆ್ಯಂಟಿ ಏಜಿಂಗ್ ಅಂತ, ಏಜ್ ನೋಡಿ 30 ಆಗಿರುತ್ತೆ, 50 ಕಾಣ್ತಾ ಇರ್ತಾರೆ, ಅದಕ್ಕೆ. ಅದಾದಮೇಲೆ ಕಿಡ್ನಿಗೆ, ಲಿವರ್ಗೆ, ಎಲ್ಲದಕ್ಕೂ ಕೂಡ ಇದು ಕೆಲಸ. ಹೇಗೆ ಸರಿ ಕೆಲಸ ಮಾಡುತ್ತೆ ಇದು, ಯಾವ ರೀತಿ? ಓಕೆ, ಸೊ ಅದರಲ್ಲಿ ಏನಂತಂದ್ರೆ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ನು ಕೊಟ್ಟಿರ್ತೀವಿ. ಓಕೆ, ಈ ಬೆಡ್ಡನ್ನು ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಹೇಳಿ, ಯಾರು ಯೂಸ್ ಮಾಡಬಾರ್ದು ಅಂತಲೂ ಇದರಲ್ಲಿ ನಾವು ಕೊಟ್ಟಿರ್ತೀವಿ. ಯಾಕೆ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತೀವಿ, ಯಾರು ಯೂಸ್ ಮಾಡಬಾರ್ದು ಅಂತಲೂ ಕೊಟ್ಟಿರ್ತೀವಿ. ಇದರಲ್ಲಿ ಏನೇನಿದೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಒಂದು ಬುಕ್ಕಲ್ಲಿ ಬಂದಿರುತ್ತೆ. ಹಿಂದಿ, ಇಂಗ್ಲೀಷಲ್ಲಿ 2 ಥರ ಇರುತ್ತೆ. ಇದರಲ್ಲಿ ನೋಡಿ ಮೇಡಮ್, ಇದು ಒಂದು ಬೆಡ್ ಬರುತ್ತೆ, ಒಂದು ಪಿಲ್ಲೋ ಬರುತ್ತೆ, ಒಂದು ಹ್ಯಾಂಡ್ ಬೆಡ್ ಬರುತ್ತೆ, ಒಂದು ವಾಟರ್ ಪ್ಯಾಡ್ ಬರುತ್ತೆ, 4 ಐಟಮ್ಸ್ ಬರುತ್ತೆ. ನನಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ಪಿಲ್ಲೋ. ಓಕೆ, ಇಷ್ಟು ಚಿಕ್ಕದು ಪಿಲ್ಲೋ, ತಲೆದಿಂಬಿನ ಮೇಲೆ ತಲೆದಿಂಬು ಹಾಕೋದು ಮೇಡಮ್ ಇದು. ಓಕೆ, ಮ್ಯಾಗ್ನೆಟ್ಸ್ ಇರುತ್ತೆ ಇದರಲ್ಲಿ. ಇದು ಹೆಂಗ್ ಮ್ಯಾಗ್ನೆಟ್ಸ್ ಇರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇದನ್ನ ತಗೊಳ್ರಿ, ನೋಡ್ತಾ ಇರ್ಬೋದು. 6 ಫೀಟ್ ಉದ್ದ ಇರುತ್ತೆ, 3 ಫೀಟ್ ಅಗಲ ಇರುತ್ತೆ. ಓಕೆ, ಇದು ಇದ್ರ ಫ್ರಂಟ್ ಇಲ್ಲಿದೆ ನೋಡಿ, ಇದು ಬರುತ್ತಲ್ಲ, ಇದು ಫ್ರಂಟ್ ಪೇಜ್. ಓಕೆ, ಈ ರೀತಿ ಕೆಳಗಡೆ ಹಾಸ್ಬೇಕು ಇದನ್ನ. ಓಕೆ, ಆರಾಮಾಗಿ ಇದ್ರ ಮೇಲೆ ಮಲ್ಕೊಳ್ಳೋ ಅಂಥದ್ದು. ಓಕೆ, ಈಗ ನೀವು ಎಷ್ಟೇ ಕಬ್ಬಣ ಕೆಳಗಡೆ ಹಾಕಿ
ಮನೆ ಕಟ್ಕೊಂಡಿದ್ರು ಭೂಮಿಯ ಗುರುತ್ವಾಕರ್ಷಣ ಬಲ ನಿಮ್ಮ ಕಾಟ್ ಮೇಲೆ ನಿಮಗೆ ಸಿಗುತ್ತೆ. ಓಕೆ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಬ್ಲಡ್ ಪ್ರೆಷರ್ ಇಂಪ್ರೂವ್ಮೆಂಟ್ ಆಗಲ್ಲ, ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಹಾರ್ಟ್ ಹೋಲ್ಗೆ, ಹಾರ್ಟ್ ಬ್ಲಾಕೇಜಸ್ಗೆ, ಮೆದುಳಿಗೆ, ಇಸ್ಕೆಮಿಕ್ ಸ್ಟ್ರೋಕ್, ಹೆಮರಾಜಿಕ್ ಸ್ಟ್ರೋಕ್ಸ್ಗೆ, ಅದಾದಮೇಲೆ ವೆರಿಕೋಸ್ ವೆನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಪಿಲ್ಲೋ ಮೇಡಮ್, ಇದು ಈ ರೀತಿ ಪಿಲ್ಲೋ ಬರುತ್ತೆ. ಪಿಲ್ಲೋ ಮೇಲೆ ಇದನ್ನ ಹಾಕಬೇಕು. ಅದಾದಮೇಲೆ ಇದರಲ್ಲಿ ಏನಂತಂದರೆ ಒಂದು ವಾಟರ್ ಪ್ಯಾಡ್ ಬರುತ್ತೆ ನೋಡಿರಿ. ಇದು ಹ್ಯಾಂಡ್ ಬೆಲ್ಟು. ಈ ಬೆಲ್ಟನ್ನು ಏನು ಮಾಡಬೇಕು ಅಂತಂದರೆ ಕೈಗೆ ಜಸ್ಟ್ ಕಟ್ಕೋಬೇಕು. ಈ ರೀತಿ ಇರುತ್ತೆ, ಕೈಗೆ ಕಟ್ಕೋಬೋದು. ಓಕೆ, ಅದಾದಮೇಲೆ ಇದನ್ನು ತಲೆನೋವಿತ್ತಾ ಹಣೆಗೆ ಕಟ್ಕೋಬೋದು. ಅಷ್ಟು ಈಸಿ. ಶುಗರ್ ಇದನ್ನ ಬಲಗಡೆ ರೆಟ್ಟೆ ಕಟ್ಕೋಬೋದು. BP ಇದನ್ನ ಎಡಗಡೆ ರೆಟ್ಟೆ ಕಟ್ಕೋಬೋದು. ಕಿಡ್ನಿ ಸ್ಟೋನ್ಸ್ ಇದನ್ನ ಹೊಟ್ಟೆ ಕಟ್ಕೋಬೋದು. ಆಲ್ ಇನ್ ಒನ್ ತರ ಆಲ್ ಇನ್ ಒನ್ ಮೇಡಮ್ ಇದು. ಇದಿರುತ್ತೆ. ಇದರಲ್ಲೂ ಮ್ಯಾಗ್ನೆಟಿಕ್ ಇದರಲ್ಲಿ ಮ್ಯಾಗ್ನೆಟ್ಸ್ ಇರುತ್ತೆ ಮೇಡಮ್. ಹೆಂಗ್ ಮ್ಯಾಗ್ನೆಟ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೇಡಮ್. ಓಕೆ, ನನ್ನ ಮೊಬೈಲ್ ಇದರಲ್ಲಿ ಮ್ಯಾಗ್ನೆಟ್ಸ್ ಹೆಂಗೆ ಕೆಲಸ ಮಾಡುತ್ತೆ ಏನು ಎಂತ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಆ್ಯಪ್ ಮೇಡಮ್, ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇದ್ರ ಪವರ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೇನೆ ನನಗೆ. ಇಲ್ಲಿ ಎಷ್ಟಿದೆ ಮೇಡಮ್? 24-25 ಇದೆ. 24-25 ಇದೆ. ಈಗ ನಾ ಏನು ಮಾಡಿಬಿಡ್ತೀನಿ ಅಂತಂದರೆ 29-30 35-40 ಓಕೆ 100. ಓಕೆ, ಈಗ ನಾನು ಸೇಮ್ ಟೈಮಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಓಕೆ, ಈಗ ನೋಡಿ ಹತ್ತಿರ ತರ್ತಾ ಇದ್ದೀನಿ. ಓಕೆ, ಇದರಲ್ಲಿ ಮ್ಯಾಗ್ನೆಟ್ಸ್ ಈ ರೀತಿ ಹಾಕಿತ್ತು. ಅದಾದಮೇಲೆ ನೋಡಿ ನಾನು ನಿಮಗೆ ಇದು ವಾಟರ್ ಪ್ಯಾಡ್. ಓಕೆ, ವಾಟರ್ ಪ್ಯಾಡನ್ನು ನಾವೇನು ಮಾಡ್ತೀವಿ ಅಂತಂದರೆ ಓಕೆ, ರಿಸಲ್ಟ್ ಈ ರೀತಿ ಇದೆ. ಸರ್, ಇದು ವಾಟರ್ ಪ್ಯಾಡ್ ಏನಕ್ಕೆ ಸರ್ ಯೂಸ್ ಆಗುತ್ತೆ? ಈಗ ನೀರಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಮಾಡುತ್ತೆ. ನೀರ್ಗೆ, ಡ್ರಿಂಕಿಂಗ್ ವಾಟರ್ಗೆ ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಇದನ್ನ ಕಟ್ಟೋದ್ರಿಂದ O3 ವಾಟರ್ ಕನ್ವರ್ಟ್ ಆಗುತ್ತೆ. ಈ ರೀತಿ ವಾಟರ್ ಬಾಟಲ್ಗೆ ಕಟ್ಟಬೇಕು. ಕರೆಕ್ಟ್. ಎಲ್ಲರೂ ನಾನು ತುಂಬಾ ಜನನ ಅಫಿಷಿಯಲ್ ಎಲ್ಲ ಈ ತರ ಕಟ್ಕೊಂಡಿರ್ತಾರೆ. ಏನಕ್ಕೆ IT-BT ವರ್ಕ್ ಮಾಡ್ತಾ ಇರ್ತಾರೆ ಮೇಡಮ್. ಕೂತ್ ಜಾಗದಲ್ಲೇ ಕೂತ್ಕೊಂಡಿರ್ತಾರೆ, ವಾಕ್ ಮಾಡಲ್ಲ, ಅದಾದ್ಮೇಲೆ ರನ್ನಿಂಗ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ. ಆ ಥರದವ್ರು ಇದನ್ನ ಜಸ್ಟ್ ಈ ಒಂದು ಬಾಟ್ಲಿಗೆ ಕಟ್ಕೊಳ್ಳೋದ್ರಿಂದ ವಾತ, ಪಿತ್ತ, ಕಫ ತ್ರಿದೋಷಗಳು ನಿವಾರಣೆ ಆಗುತ್ತೆ. ಓಕೆ, ಆರಾಮಾಗಿ ಇದನ್ನ ನೀರು ಕುಡಿಯೋದ್ರಲ್ಲಿ ಏನು ಸಮಸ್ಯೆ ಇದೆ ಮೇಡಮ್? ಅದಾದಮೇಲೆ ಇದು ಒಂದು ಹ್ಯಾಂಡ್ ಬೆಲ್ಟ್. ಈ ಹ್ಯಾಂಡ್ ಬೆಲ್ಟ್ನ ಕೈಯಲ್ಲಿ ಅಫಿಷಿಯಲ್ ಆಗಿ ಚೆನ್ನಾಗಿ ಕಟ್ಕೊಂಡು ಇದನ್ನು ಕಟ್ಟಿ ಇದನ್ನು ನೀವೇ ಕಟ್ಬೋದು. ಆರಾಮಾಗಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ನನಗೀಗ ನನಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಗ್ತಾ ಇದೆ. ವಿತಿನ್ 5 ಸೆಕೆಂಡಲ್ಲಿ ಆಗುತ್ತೆ. ಗುರುತ್ವಾಕರ್ಷಣ ಬಲಕ್ಕೆ ಟೈಮಿಂಗ್ ಇಲ್ಲ ಮೇಡಮ್. ಗಾಳಿ ಸ್ಪೀಡ್ಗಿಂತ, ಲೈಟ್ ಸ್ಪೀಡ್ಗಿಂತ ಭಯಂಕರ ಸ್ಪೀಡ್ ಇರುವಂಥದ್ದು ಯಾವುದಾದ್ರು ಇದ್ರೆ ಅದು ಮ್ಯಾಗ್ನೆಟ್ ಸ್ಪೀಡ್, ಅಂದರೆ ಗುರುತ್ವಾಕರ್ಷಣ ಬಲ. ಅದು ನಾನು ಕಟ್ಕೊಂಡ ತಕ್ಷಣನೇ ವಿತಿನ್ 5 ಸೆಕೆಂಡ್ ಒಳಗಡೆ ನನಗೆ ಅದು ಸಿಕ್ಬಿಡುತ್ತೆ. ಎಷ್ಟು ಮಿನಿಟ್ಸ್ ಕಟ್ಕೊಬೇಕಾ? ಈ ತರ ಒಂದು 3 ಅವರ್ಸ್ ಕಟ್ಕೋಬೇಕು. ಒಂದ್ ದಿನಕ್ಕೆ 1-3 ತಾಸು ಆದ್ರೂ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಆರಾಮಾಗಿ ಕಟ್ಕೊಂಡಿದ್ರೆ. ಅದೇನ್ ಚಾರ್ಜಿಂಗ್ ಖಾಲಿ ಆಗುತ್ತೆ, ಬ್ಯಾಟ್ರಿ ಆ ಥರ ಏನಿಲ್ಲ ಮೇಡಮ್. ಆರಾಮಾಗಿ ಬಯೋ ಮ್ಯಾಗ್ನೆಟ್ಸ್ ಇದೆಲ್ಲ ಅಷ್ಟೇ. ಓಕೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ಬೋದು. BP ಶುಗರ್ ಇದ್ದವರೆಲ್ಲ ಥೈರಾಯ್ಡ್ ಇರೋವಂಥವ್ರು, BP ಶುಗರ್ ಇರೋವಂಥವ್ರು, ತಲೆನೋವು, ಮೈಗ್ರೇನ್ ಇರೋವಂಥವ್ರು, ಅದಾದ್ಮೇಲೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರೋವಂಥವ್ರಿಗೆ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಸಾವಿರಾರು ಜನ ಇದನ್ನ ತಗೊಂಡು ಆಲ್ರೆಡಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ನಿಂದ ಹೊರಗೆ ಬಂದಿದ್ದಾರೆ. ಅದಾದ್ಮೇಲೆ ಸುಮ್ಮನೆ ಕೈ ನಮ್ನೆಸ್ ಇದೆ, ಕಾಲ್ ನಮ್ನೆಸ್ ಇದೆ, BP ಇದೆ ನನಗೆ ಅಂತ ಅನ್ನೋರಿಗೆ ಮುಂದೆ ಯಾವತ್ತಾದ್ರೂ ಆ ಸಮಸ್ಯೆ ಬಂದೇ ಬರುತ್ತೆ. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದು ಬರದೇ ಇರೋ ರೀತಿ ಕಾಪಾಡ್ಕೋಬೇಕು ಅಂದ್ರೆ ಇದನ್ನ ಬಳಸಬೇಕು. ಕೆಲವರು ತುಂಬಾ ಟೈಮ್ ಕುತ್ಕೊಂಡಿರ್ತಾರೆ, ತುಂಬಾ ಟೈಮ್ ಎದ್ದೇಳಕ ಕಾಲ್ ಜುಮ್ ಜುಮ್ ಅಂತ ಇರುತ್ತೆ, ಕೈ ಜುಮ್ ಜುಮ್ ಅಂತ ಇರುತ್ತೆ. ನಮ್ದು ಕಾರ್ ಸೀಟ್ ಕವರ್ ಸಿಗುತ್ತೆ ಮೇಡಮ್. ಓಕೆ, ಹೌದು, ಈ ತರ ಮ್ಯಾಗ್ನೆಟ್ ತೋರಿಸ್ತೀನಿ ನಾನು ನಿಮಗೆ. ಕಾರ್ ಸೀಟ್ ಕವರ್ ಯಾವ ರೀತಿ ಇದೆ ಅಂತ. ನಾನು ಇವಾಗ ಕೇಳಬೇಕು ನಿಮ್ಮಲ್ಲಿ ಯಾವ ಪ್ರಾಡಕ್ಟ್ ಇಲ್ಲ ಅಂತ ಸರ್. ಯಾವ್ದಕ್ಕೆ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ? ಎಲ್ಲ ಸಮಸ್ಯೆಗಳಿಗೂ ಇದೆ ಮೇಡಮ್ ನಮ್ಮಲ್ಲಿ. ಎಲ್ಲ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಮೇಡಮ್ ನಮಗೆ. ನೋಡಿ ಮೇಡಮ್, ಇದು ಕಾರ್ ಸೀಟ್ ಕವರ್. ಇದರಲ್ಲಿ ಕಾರ್ ಸೀಟ್ ಕವರ್ ನಾವು ಯಾಕೆ ಬಳಸಬೇಕು ಅಂತಾನೂ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಡ್ರಗ್ ಫ್ರೀ ಥೆರಪಿ, ಸೇಫ್ ಆ್ಯಂಡ್ ಎಫೆಕ್ಟಿವ್, ಯೂಸ್ಫುಲ್ ಫಾರ್ ಆಲ್, ನೋ ಪ್ರಾಬ್ಲಮ್ಸ್. ಓಕೆ, ಚಾರ್ಜಿಂಗ್ ಇಲ್ಲ, ಕರೆಂಟ್ ಇಲ್ಲ, ಯಾವುದೇ ಇಂಧನ ಬಳಸೋಂಗಿಲ್ಲ. ಆರಾಮಾಗಿ ಇದನ್ನ ಕಾರಲ್ಲಿ ಈ ತರ ಬಳಸಬಹುದು. ಎಲ್ಲರೂ ಯೂಸ್ ಮಾಡಬಹುದು, ಮಕ್ಕಳು ಯೂಸ್ ಮಾಡಬಹುದು ಮೇಡಮ್. ಇದು ರಿಸ್ಟ್ರಿಕ್ಷನ್ ಇರೋದು ಯಾರಿಗೆ ಅಂತಂದ್ರೆ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ. ಅದು ಏನು, 1 ಗಂಟೆಗಿಂತ ಜಾಸ್ತಿ ಇದನ್ನ ಬಳಸಬಾರ್ದು ಅಂತ ಹೇಳಿದೆ. ಇಲ್ಲಿ ನೋಡಿ, ಈ ಬುಕ್ ಓದೋರಿಗೆ ಅದು ಅರ್ಥ ಆಗುತ್ತೆ ಮೇಡಮ್, ಯಾಕೆ ಅದನ್ನ ಬಳಸಬಾರ್ದು ಎಲ್ಲರೂ ಅಂತೇಳಿ. ಈಗ ನೀವು ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆ ನೋಡಿ, ಇದನ್ನ ಇದ್ರ ಮೇಲೆ ಒಂದು ಅರ್ಧ ಗಂಟೆ ನೀವು ಇಟ್ಬಿಟ್ರಿ ಅಂತಂದ್ರೆ
ಇದು ಹ್ಯಾಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಮ್ಯಾಗ್ನೆಟ್ ಪವರ್ ಇರುತ್ತೆ. ಓಕೆ. ಹಾ ಹಾ. ಬಾಡಿಯಲ್ಲಿ ಇರೋದು ಏನಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾರ್ ಸೀಟ್ ಕವರ್. ಓಕೆ. ಬೇರೆ ಬೇರೆ ಕಾರ್ ಸೀಟ್ ಎಲ್ಲ ನಾವ್ ಯಾವಾಗ್ಲೂ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ಇದನ್ನ ಯೂಸ್ ಮಾಡಿದ್ರೆ ನಮ್ಗೆ ಇನ್ನೂ ದೇಹಕ್ಕೆ ಏನು ಬೆನಿಫಿಟ್ ದೇಹಕ್ಕೆ ಎಫೆಕ್ಟ್ ಬರುತ್ತೆ, ಕಾಟನ್ ಇಂದ ಮಾಡಿದ್ದಾರೆ ಅನ್ಸುತ್ತಲ್ವಾ? ಪ್ಯೂರ್ ಕಾಟನ್, ಪ್ಯೂರ್ ಕಾಟನ್. ಹೀಟ್ ಕೂಡ ಆಗಲ್ಲ. ಆಮೇಲೆ ಇವಾಗ ಏನಾಗ್ತದೆ ಅಂದ್ರೆ ಆನ್ಲೈನ್ ಅಲ್ಲಿ ಹಾವಳಿ ತುಂಬಾ ಜಾಸ್ತಿ ಇದೆ. ಓಕೆ. ಯಾರ್ ಹಾವಳಿ ಅಂತ ಅಂದ್ರೆ ಡುಪ್ಲಿಕೇಟ್. ಓಕೆ, ಯಾರಾದ್ರೂ ಆತರ ಹೋಗಿ ಮೋಸ ಹೋಗಿ ಇದನ್ನ ಡುಪ್ಲಿಕೇಟ್ ತಗೊಂಡ್ರೆ ಆನ್ಲೈನ್ ಅಲ್ಲಿ ನಾವು ಜವಾಬ್ದಾರ ಅಲ್ಲ. ನಮ್ದು 750 ಗಾಗ್ಯೂ ದಪ್ಪ ಇರುತ್ತೆ. ಓಕೆ, ಅದಾದ್ಮೇಲೆ ಬೈಂಡಿಂಗ್ ಈ ರೀತಿ ಇರುತ್ತೆ. ಈ ಫಿನಿಶಿಂಗ್ ನೋಡಿ ಒಂದ್ಸತಿ ಗೊತ್ತಾಗುತ್ತೆ. ಓಕೆ, ತುಂಬಾ ಪ್ರೀಮಿಯಂ ಕ್ವಾಲಿಟಿ. ಅದಾದ್ಮೇಲೆ ಮ್ಯಾಗ್ನೆಟ್ಸ್ ನಾವು ಇದರಲ್ಲೇ 70 ಮ್ಯಾಗ್ನೆಟ್ ನ ಬಳಸಿದೀವಿ. ಇದರಲ್ಲಿ 260 ಮ್ಯಾಗ್ನೆಟ್ ಬಳಸಿದೀವಿ. ಓಕೆ, ಮ್ಯಾಗ್ನೆಟೇ ಇರಲ್ಲ ಕೆಲವೊಂದು ಬೆಡ್ಗಳಲ್ಲಿ, ಅದನ್ನ ಆನ್ಲೈನಲ್ಲಿ ಕಮ್ಮಿ ಪ್ರೈಸ್ ಅಂತ ತರಿಸ್ಕೊಳ್ತಾರೆ. ಆ ಥರ ಮಾಡಕ್ ಹೋದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಈ ಮ್ಯಾಗ್ನೆಟಿಕ್ ಬಳಸೋದ್ರಿಂದ ನಿಮಗೆ ರಿಸಲ್ಟ್ ಸಿಗಬೇಕು ಅಂದ್ರೆ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲೇ ಆರ್ಡರ್ ಮಾಡಿ ತರಿಸ್ಕೋಬೇಕು. ಓಕೆ, ಇದಕ್ಕೊಂದು ನಿಖರವಾದ ಬೆಲೆ ಅಂತ ಇರುತ್ತೆ. 3 ಕ್ವಾಲಿಟಿ ಬರುತ್ತೆ ನಮ್ದ್ರಲ್ಲಿ. ಆ ಕ್ವಾಲಿಟಿ, ಕ್ವಾಂಟಿಟಿ, ಯಾವ ರೀತಿ ಬಳಸಬೇಕು, ಯಾರು ಬಳಸಬಾರ್ದು, ನಮ್ಮ ಟೆಲಿಕಾಲರ್ಸ್ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ಜಸ್ಟ್ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಮುಗೀತು. ಎಷ್ಟು ದಿನ ಬಳಕೆ ಬರುತ್ತೆ ಸರ್? 25 ವರ್ಷ ಬರುತ್ತೆ ಮೇಡಮ್. ಇದು ಒಂದ್ ಜನರೇಷನ್ ಆಗ್ಬಿಡ್ತಲ್ಲ ಹಾಗಾದ್ರೆ ಒಂದ್ಸಲ ತಗೊಂಡ್ರೆ. ಹೌದು ಮೇಡಮ್. ಇದು ಸೀಟ್ ಕವರ್ ಎಲ್ಲ? ಸೀಟ್ ಕವರ್ 25 ವರ್ಷ ಬರುತ್ತೆ ಮೇಡಮ್. ಗಲೀಜ್ ಮಾಡ್ಕೋಬಾರ್ದು. ಗಲೀಜ್ ಆಯ್ತು ಅಂತಂದ್ರೆ ವಾಶ್ 25 ವಾಶ್ ಗ್ಯಾರಂಟಿ ಕೊಡ್ತೀವಿ. ಆಮೇಲೆ ನೀವು ಏನು ಆನ್ಲೈನ್ ಅಲ್ಲಿ ತರಿಸ್ಕೊಳ್ತಿರಲ್ಲ, ಆತರ ಏನಾದ್ರು ಮಾಡಿದ್ರೆ ಅದಕ್ಕೆ ಯಾವುದಕ್ಕೂ ವಾಶ್ ಗ್ಯಾರಂಟಿ ಇರಲ್ಲ. ಇವಾಗ ಸಪರೇಟ್ ಆಗಿ ಇದು ವಾಟರ್ ಹಾಕೋದು ಸಿಗುತ್ತಾ? ಸಪರೇಟ್ ಆಗಿ ಸಿಗುತ್ತೆ. ಇದು ಕಿಟ್ ಅಂತ ಬರುತ್ತೆ ಮೇಡಮ್. ಕಿಟ್ ಅಲ್ಲಿ ತಗೊಂಡ್ರೆ ತುಂಬಾ ಬೆನಿಫಿಟ್. ಏನಕ್ಕೆ ಅಂತಂದ್ರೆ ತಗೊಂಡ್ರೆ ಏನೇನ್ ಸಿಗುತ್ತೆ ಇವಾಗ? ಕಿಟ್ ಅಲ್ಲಿ 4 ಸಿಗುತ್ತೆ. ಒಂದು ಬೆಡ್ 3x6, ಅದಾದ್ಮೇಲೆ ಒಂದು ಪಿಲ್ಲೋ, ಅದಾದ್ಮೇಲೆ ಒಂದು ವಾಟರ್ ಪ್ಯಾಡ್, ಒಂದು ಬೆಲ್ಟ್. ಓಕೆ, ಇದು ಸಪರೇಟ್. ನಮಗೆ ಸಪರೇಟ್ ಆಗಿ ನಿಮ್ಮನ್ನ ಈ ಒಂದು ವಾಟರ್ ಪ್ಯಾಡ್ ಮತ್ತೆ ಒಂದು ಹ್ಯಾಂಡ್ ಬೆಲ್ಟ್ ಬೇಕಂದ್ರೂ ಕೊಡ್ತೀವಿ. ಬಟ್ ಕಿಟ್ ಅಲ್ಲಿ ತಗೊಂಡಾಗ ನಿಮಗೆ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ, ಲಾಭ ಚೆನ್ನಾಗುತ್ತೆ. ಓಕೆ, ಇದನ್ನ ವಾಟರ್ಗೆ ಎಷ್ಟು ಅವರ್ ಕಟ್ಟಬೇಕು ಸರ್ ನಾವು? ಈ ತರ ಮೇಡಮ್ ಇದು ಕಟ್ಟೆ ಇಟ್ಟಿರ್ತೀವಿ ನಾವು. ಇದು ನೋಡಿ ಎಷ್ಟು, ಇದು ಸ್ವಲ್ಪ ಇದಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ, ಡಸ್ಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಕಟ್ಟೆ ಇಟ್ಟಿದ್ದೀವಿ ನಾವು. ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ನಾವು ಬಿಚ್ಚೇ ಇಲ್ಲ ನಾವು ಇದನ್ನ. ಅರ್ಥ ಆಯ್ತಾ? ಹಿಂಗ್ ಬಾಟ್ಲ್ ಅಷ್ಟೇ ತೆಗೆದು ಒಗಿತೀವಿ, ಬೇರೆ ಬಾಟ್ಲನ್ನ ಇದ್ರಲ್ಲಿ ಹಾಕ್ತಿವಿ. ಓಕೆ, ನೀರ್ ತುಂಬಬೇಕಾದ್ರೂ ಹಾಗೇನೆ ರಿಮೂವ್ ಮಾಡಿ ತುಂಬ್ತೀವಿ ಅಷ್ಟೇ. ನೀರ್ ಚೆಲ್ಲಬಾರ್ದು, ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆಯ್ತು ಅಂದ್ರೆ ಬೇಗ ಇದಾಗ್ಬಿಡುತ್ತೆ ಅಂತ ದುಡ್ಡು ಕೊಟ್ಟು ತಗೊಂಡಿರ್ತಾರಲ್ಲ. ಓಕೆ, ಇದರಲ್ಲಿ ಮಕ್ಕಳನ್ನು ಮಲ್ಕೊಬೋದಾ? ಮಕ್ಕಳು ಮಲ್ಕೋಬಹುದು, ದೊಡ್ಡವ್ರು ಮಲ್ಕೋಬಹುದು. ಪ್ರೆಗ್ನೆಂಟ್ ಬಳಸಬಾರ್ದು, ಫೇಸ್ ಮೇಕರ್ ಹಾರ್ಟ್ ಅಲ್ಲಿ ಹಾಕಿರೋರು ಬಳಸಬಾರ್ದು, ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋದು. ಯಾಕಂದ್ರೆ ಅದು ಎಲೆಕ್ಟ್ರಾನಿಕ್ ವಸ್ತುಗಳು, ಅಟ್ರಾಕ್ಟ್ ಮಾಡುತ್ತೆ. ಏನಾದ್ರು ಹಾಳಾಯ್ತು ಅಂದ್ರೆ ಆಪರೇಷನ್ ಮಾಡಿ ಅದನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಅದಕ್ಕೆಲ್ಲ ಕಷ್ಟ ಆಗತ್ತೆ ಅಂತ ಹೇಳಿ ನಾವು ಅದಕ್ಕೆ ಏನ್ ಹೇಳ್ತೀವಿ, ನಾವ್ ಇದ್ರ ಮೇಲೆ ಮಲ್ಕೊಂಡ್ರೆ ಏನಾದ್ರು ಇವಾಗ ಅಯಸ್ಕಾಂತ ಅಂತ ಹೇಳಿದ್ರೆ, ಮ್ಯಾಗ್ನೆಟ್ ಅಂತ ಹೇಳಿದ್ರೆ ನಮ್ಗೆಲ್ಲ ಅಂಟ್ಕೊಳುತ್ತಲ್ಲ, ಆ ರೀತಿಯಾಗಿ ಫೀಲ್ ಆಗುತ್ತೆ. ಆತರ ಆಗಲ್ಲ ಮೇಡಮ್. ಇದು ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ವಿತಿನ್ 5 ಮಿನಿಟ್ಸ್. ಈಗ ನಿಮಗೆ ಕೆಲವೊಬ್ರು ಏನಂತ ಅಂದ್ರೆ ಈ ನಿದ್ದೆ ಸಮಸ್ಯೆ ಇರುತ್ತೆ ನೋಡಿ, ಸ್ಲೀಪಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಓಕೆ, ಈ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇರುವಂತವ್ರಿಗೆ ಬಹಳ ದೊಡ್ಡ ಸಮಸ್ಯೆ ಏನಂತಂದ್ರೆ ಅವ್ರಿಗೆ ನಿದ್ದೆ ಚೆನ್ನಾಗಿ ಬರ್ಲಿಲ್ಲದಕ್ಕೋಸ್ಕರ ಮಾರೇ ದಿನ ಎಲ್ಲಾ ಸಮಸ್ಯೆಗಳು ಬರ್ತವೆ. ಓಕೆ, ಮಾರೇ ದಿನ ಚೆನ್ನಾಗಿರಲ್ಲ. ಸ್ಲೀಪಿಂಗ್ಗೋಸ್ಕರ ತುಂಬಾ ಪ್ರಾಡಕ್ಟ್ಸ್ಗಳು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳು ಅಂತದೆಲ್ಲ ನೋಡಿದೀವಿ ನಾವು. ಅದ್ರ ಬದಲು ಇದನ್ನೊಂದು ಬಳಕೆ ಮಾಡೋದ್ರಿಂದ ನ್ಯಾಚುರಲ್, ಸೇಫ್, ಸೆಕ್ಯೂರ್. ಓಕೆ, ಮತ್ತೆ ಇದನ್ನ ಪೋರ್ಟೇಬಲ್ ತರ ಇದೆ ಅಂದ್ರೆ ಬೆಡ್ ಅಂತ ಹೇಳಿದ್ರೆ ಎಷ್ಟು ದೊಡ್ಡದಿರುತ್ತೆ ಎಲ್ಲ ಕಡೆ. ಆತರ ಇಲ್ಲ, ನೀವು ಬೆಡ್ ಮೇಲೆ ಇದನ್ನ ಬಳಸಬಹುದು. ಈಗ ನೋಡಿ, ಇದನ್ನ ಜಸ್ಟ್ ಈ ತರ ಒಂದು 3 ಫೋಲ್ಡ್ ಮಾಡ್ಬಿಟ್ರೆ ನೋಡಿ, ಒಂದು 3 ಫೋಲ್ಡ್ ಮಾಡ್ಬಿಟ್ರೆ ಮುಗೀತು. ಮತ್ತೆ ಕ್ಯಾರಿನೇ ಮಾಡಬಹುದು, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಕ್ಯಾರಿ ಕಿಟ್ ಬಂದ್ಬಿಟ್ಟಿರುತ್ತೆ ಅದು. ಹೌದೌದು, ರಿಲ್ಯಾಕ್ಸ್ ಒಂದು ಸ್ಲೀಪ್ ಸಿಗುತ್ತೆ. ಹೌದು ಮೇಡಮ್, ರಿಲ್ಯಾಕ್ಸ್ ಸ್ಲೀಪ್ ಸಿಗುತ್ತೆ. ವಿತ್ ಇದ್ರಲ್ಲಿ ಮ್ಯಾಗ್ನೆಟ್ಸ್ ಇರೋದ್ರಿಂದ ನಿದ್ದೆ ವಿತಿನ್ 5 ಮಿನಿಟ್ಸ್ ಬರುತ್ತೆ. ಮೊಬೈಲ್ ಯೂಸ್ ಕಮ್ಮಿ ಆಗುತ್ತೆ. ಓಕೆ, ಕರೆಕ್ಟ್. ಓಕೆ, 2 ವರ್ಷದವ್ರ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಕರ ತನಕ ಇದನ್ನ ಬಳಸಬಹುದು. ಯಾವ್ದು ರೋಗ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ. ಯಾವುದೇ ಓಪನ್ ಹಾರ್ಟ್ ಸರ್ಜರಿ ಆದರೂ ಇದನ್ನ ಬಳಸಬಹುದು. ಮತ್ತೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಈ ನಾವು ಫೇಸ್ ಮೇಕರ್ ಅಂದಿದೀವಲ್ಲ ಅಂದ ತಕ್ಷಣ ಅವ್ರು ಏನ್ ಅನ್ಕೊಂತಾರೆ, ಹಾರ್ಟ್ ಪ್ರಾಬ್ಲಮ್ ಇರೋರು ಬಳಸಬಾರ್ದು ಅಂತ ಅನ್ಕೊಳ್ತಾರೆ. ಇವಾಗ ಆಪರೇಷನ್ ಆಗಿರುತ್ತೆ, ಅವರೆಲ್ಲ ಬಳಸಬಹುದಾ ಹೇಗೆ ಅಂತ ಡೌಟ್ ಇರುತ್ತೆ. ಆತರ ಇಲ್ಲ, ಓಪನ್ ಹಾರ್ಟ್ ಸರ್ಜರಿ ಆಗಿರೋರು ಇದನ್ನ ಬಳಸಬಹುದು. ಬಾಡಿಲಿ ಏನಾದ್ರೂ ಮ್ಯಾಗ್ನೆಟಿಕ್ ಅಂಶ ಮತ್ತೆ ಯಾವ್ದಾದ್ರು ಒಂದು ಡಿಜಿಟಲ್ ಡಿವೈಸ್ ಏನಾದ್ರು ಕನೆಕ್ಟ್ ಆಗಿದ್ರೆ ಬಳಸಬಾರ್ದು ಅಂತ ನಾವ್ ಹೇಳ್ತೀವಿ. ಆಮೇಲೆ ಕಾಲಲ್ಲಿ ರಾಡ್ ಹಾಕಿರೋರು ಬಳಸಬಹುದು. ಕೆಲವ್ರಿಗೆ ಮತ್ತೆ ಅದೊಂದು ಡೌಟ್ ಇದೆ, ರಾಡ್ ಹಾಕಿರೋರು ಬಳಸಬಹುದಾ ಅಂತ ಕೇಳ್ತಾರೆ. ಆತರ ರಾಡ್ ಹಾಕಿರೋರು ಏನೇ ಸಮಸ್ಯೆ ಇದ್ರೂ ಬಳಸಬಹುದು. ನಮ್ಮನ್ನ ಫೋನ್ ಮಾಡಿ ಕೇಳಿದ್ರೆ ನಾವು ಹೇಳ್ತೀವಿ ಯಾರು ಬಳಸಬೇಕು ಬಳಸಬಾರ್ದು ಅಂತ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು
ಮತ್ತು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.